ಸೋತ್ರೆ ಇವಿಎಂ ಸರಿ ಇಲ್ಲ, ಗೆದ್ರೆ ಇವಿಎಂ ಸರಿ ಇರುತ್ತಾ? ಸೋತ್ರೆ ಮತಚೋರಿ ಆಗಿದೆ, ಗೆದ್ರೆ ಮತಚೋರಿ ಆಗಿಲ್ವಾ? ಈ ತರ ಕೆಲವು ಅಂಶಗಳನ್ನು ಮುಂದಿಟ್ಟು ಬಿಜೆಪಿ ಈ ವಿರೋಧಿಗಳ ಯಾರು ವೋಟ್ ಚೋರ್ ಗದ್ದಿ ಚೋರ್, ಯಾರು ಇವಿಎಂ ಸರಿ ಇಲ್ಲ ಅಂತ ಹೇಳ್ತಿದಾರೋ ಅವ್ರನ್ನ ಉಲ್ಲೇಖಿಸಿ ಬಿಜೆಪಿ ಈ ತರದ ಸ್ಟೇಟ್ಮೆಂಟ್ ಕೊಡುತ್ತೆ. ಈಗ ನಾವು ಸೋಲ್ತೀವಪ್ಪ, ಸೋಲನ್ನು ಒಪ್ಕೋತೀವಿ, ಆ ಥರ ಸೋಲನ್ನು ಒಪ್ಪಿಕೊಳ್ಳುವಂಥ ಮಾನಸಿಕತೆ ಎದುರಾಳಿಗಳಿಗಿಲ್ವಾ? ಅದಕ್ಕೆ ಅವ್ರು ಹೇಳ್ತಾರೆ, ಇವರು ಯಾವ ರೀತಿಯಲ್ಲಿ ಫಿಕ್ಸ್ ಮಾಡಿರ್ತಾರೆ ಅಂದ್ರೆ, ಎಲ್ಲಾ ಕಡೆ ಇವಿಎಂ ಮಿಷನ್ ಟ್ಯಾಂಪರಿಂಗ್ ಮಾಡೋದು, ಮತ ಕಳ್ಳತನ ಮಾಡಿದ್ರೆ ಜನ ತಿರುಗಿ ಬೀಳ್ತಾರೆ, ಜನಕ್ಕೆ ಅನುಮಾನ ಬಂದ್ಬಿಡುತ್ತೆ, ಆಮೇಲೆ ಇವ್ರನ್ನ ಅಟ್ಟಾಡ್ಸ್ ಬಡಿತಾರೆ ಅಂತಾನೆ ಇವ್ರು ಎಲ್ಲೆಲ್ಲಿ ಗೆಲ್ಲಬೇಕೋ ಎಲ್ಲೆಲ್ಲಿ ಗೆಲ್ಲೇಬೇಕೋ ಅಲ್ಲಿ ಮಾತ್ರ ಈ ತರದ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಂತ ಇವ್ರು ಆರೋಪ ಮಾಡ್ತಾರೆ. ಇವ್ರು ಹೇಳೋದು ನಿಜಾನೋ ಅವ್ರು ಹೇಳೋದು ನಿಜಾನೋ ಕನ್ಫ್ಯೂಸ್ ಆಗ್ತಿರೋದು ಮಾತ್ರ ನಮಗೆ. ನಿಜಕ್ಕೂ ಬಿಜೆಪಿ ಮತ ಕಳ್ಳತನ ಮಾಡಿ ಇವಿಎಂ ಟ್ಯಾಂಪರಿಂಗ್ ಮಾಡಿ ಅಧಿಕಾರಕ್ಕೆ ಬರ್ತಾ ಇದೆಯಾ? ಕಾಂಗ್ರೆಸ್ ಅವರು ಹೇಳ್ತಿರೋದು ನಿಜಾನ ಸುಳ್ಳ? ಇದು ಉತ್ತರ ಸಿಗ್ಬೇಕಲ್ಲ. ವೋಟ್ ಚೋರ್ ಗದ್ದಿ ಚೋರ್ ಎನ್ನುವಂತ ಹೋರಾಟ ನಡೆಯುವ ಪರಿಸ್ಥಿತಿ ಬಂದಾಗ ಈ ಹಠ ಮಾಡ್ಕೊಂಡು ಕೂರೋದು ಯಾಕೆ? ನೀವು ಏನ್ ಬೇಕಾದ್ರೂ ಹೋರಾಟ ಮಾಡಿ, ನೀವೇನಾದ್ರೂ ಸೌಟ್ ಇಟ್ಕೊಳ್ಳಿ, ಏನಾದ್ರೂ ಆಯುಧ ಇಟ್ಕೊಳ್ಳಿ, ನಾವು ಹೀಗೆ ಎಲೆಕ್ಷನ್ ಹೋಗ್ತೀವಿ ಅಂದ್ರೆ ನಿಮಗೆ ಏನ್ ಆತಂಕ ಇದೆ? ನೀವು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಹೋಗಿ, ಬ್ಯಾಲೆಟ್ ಪೇಪರ್ ಮೂಲಕ ನೀವು 300, 400, 500 ಸೀಟ್ ಗೆದ್ಕೊಳ್ಳಿ. ಅವತ್ತೇನಾದ್ರೂ ಬ್ಯಾಲೆಟ್ ಪೇಪರೇ ಸರಿ ಇಲ್ಲ, ಏನೋ ಮ್ಯಾಜಿಕ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕತೆ ಹೇಳಿದ್ರೆ ಜನ ಇವ್ರಿಗೆ ಎಗರ್ಸ್ ಉದಿತಾರೆ.